ಹೇಮಂತ ಎಸ್.ವಿ. ಪರಮೇಶ್ವರ ಭಟ್ಟ ಅವರು ಬರೆದಂತ ಪದ್ಯವನ್ನ ಈಗ ನೋಡೋಣ. ಅರ್ಥ ಹೇಮಂತ ಋತುರಾಜ ನೆಲೆಗೆ ಬಂದಿಳಿಯುವಂದು ಹೂವಿಲ್ಲ, ಹಸುರಿಲ್ಲ, ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧದ ತರುವ ಮರುತನಿಲ್ಲ, ಇಲ್ಲ ಇಲ್ಲ ಇಲ್ಲ. ಅದೇ ವಸಂತ ಕಾಲದಲ್ಲಿ ಇವೆಲ್ಲ ಇದಾವೆ 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 ಅಲ್ವಾ? ವಸಂತ ಕಾಲದಲ್ಲಿ ಚಿಗುರೆಲೆ ಆಗ್ಬಿಟ್ಟು ನಡೆಸ್ತಾ ಇರ್ತದೆ. ಅದು ಇದು ಹೇಮಂತ ಋತು. ಏನೇನಿಲ್ಲ, ಹೇಮಂತ ಋತು. ಆ ಹೇಮಂತ ಋತು ರಾಜ ಬಂದಾಗ ಬಂದು ಈ ಭೂಮಿಗೆ ಇಳಿಬೇಕಾದ್ರೆ ಹೂವಿಲ್ಲ, ಯಾವ ಬಳ್ಳಿಯಲ್ಲೂ ಗಿಡದಲ್ಲೂ ಮರದಲ್ಲೂ ಒಂದು ಹೂವಿಲ್ಲ, ಎಲ್ಲ ತರಗೆಲೆ ಒಣಗೋಗ್ಬಿಟ್ಟಿದಾವೆ. ಹಸುರಿಲ್ಲ, ಎಲ್ಲಿ ನೋಡಿದ್ರು ಹಸುರಿಲ್ಲ, ಎಲ್ಲ ಒಣಗ ತರಗೆಲೆಗಳು ಉದುರೋಗ್ಬಿಟ್ಟಿದಾವೆ. ಹೂವಿಲ್ಲ, ಒಂದು ಎಲೆ ಹಸಿರು ಎಲೆಗಳು ಇಲ್ಲ, ಚಿಗುರು ಎಲೆಗಳು ಇಲ್ಲ. ಚಿಗುರೋದಿನ್ನೇನು ಸಣ್ಣ ಚಿಗುರ್ತಾ ಇದಾವ, ಹಂಗಾದ್ರೆ ಹಣ್ಣೆಲೆ ಉದಿರಿ ಹೊಸ ಚಿಗುರ್ತಾವಂದ್ರೆ ಅದು ಕೂಡ ಇಲ್ಲ, ಹೂ ಕೂಡ ಇಲ್ಲ. ಏನಿಲ್ಲ, ಹೂವಿಲ್ಲ. ಎರಡನೇದು ಹಸುರಿಲ್ಲ, ಎಲ್ಲೂ ಕೂಡ ಹಸುರು ಅನ್ನೋದು ಕಾಣ್ತಾ ಇಲ್ಲ. ಚಿಗುರ ಎಲೆಗಳಿಲ್ಲ, ಏನಾದ್ರೂ ಚಿಗುರ್ತಾ ಇದಾವ ಎಲೆಗಳು ಅಂತಂದ್ರೆ ಚಿಗುರು ಎಲೆಗಳು ಇಲ್ಲ. ಚಿಗುರೆಲೆ ಏನೇನಿಲ್ಲ, ಹೂ ಇಲ್ಲ, ಹಸುರು ಇಲ್ಲ, ಚಿಗುರು ಇಲ್ಲ, ದುಂಬಿಗಳ ದನಿ ಇಲ್ಲ, ಅಂತ ಬರ್ತವೆ ಯಾವಾಗ ಹೂವು ಅರಳಿದಾಗ. ಹೂವು ಯಾವಾಗ ಅರಳಿರ್ತವೆ? ಎಲೆ ಹಸಿರಾದ ಎಲೆ ಇದ್ದಾಗ. ಗಿಡ ಹಚ್ಚ ಹಸುರು ಇದ್ರೆ ಹೂವು ಅರಳುತ್ತೆ. ಹೂವು ಅರಳಿದಾಗ ಮಕರಂದವನ್ನು ಹೀರ್ಲಿಕ್ಕೆ ದುಂಬಿಗಳು ಬರ್ತವೆ. ಹಾಗಾಗಿ ದುಂಬಿಗಳ ಧ್ವನಿ ಇಲ್ಲ, ದನಿ ಇಲ್ಲ. ಎಲ್ಲೂ ಕೂಡ ಧ್ವನಿ ತತ್ಸಮ ತದ್ಭವ. ಧ್ವನಿ ಸಂಸ್ಕೃತ ಪದ, ಧ್ವನಿ ಕನ್ನಡ ಪದ, ತತ್ಸಮ ತದ್ಭವ ಕೇಳ್ತಾರೆ. ಹಕ್ಕಿಗಳ ಹಾಡಿಲ್ಲ, ಹಕ್ಕಿಗಳು ಹಾಡ್ತಾನೆ ಇಲ್ಲ ಪಾಪ, ಎಲ್ಲೋ ಗೂಣ್ಯ ಕುಡ್ಕೊಂಡ್ಬಿಟ್ಟಿದಾವೆ. ಬಿಸಿಲು ಹೊರಗಡೆ ಬರಕ್ಕಾಗ್ತಿಲ್ಲ, ಹೋಗ್ತಾ ಇಲ್ಲ. ಅದು ಸಮೃದ್ಧವಾಗಿ ತಿನ್ಲಿಕ್ಕೆ ಆಹಾರ, ನೀರು, ಸಂತೋಷವಾಗಿ ಸಮೃದ್ಧ ಹಸಿರಿದ್ರೆ ಅವು ಬಂದು ಚಿಲಿಪಿಲಿ ಹಕ್ಕಿಗಳೆಲ್ಲ ಬಂದು ಹೊರಗಡೆ ಬಂದು ಹಾಡ್ತಾವ, ಹಾಡ್ತಾವ. ಹಕ್ಕಿಗಳ ಹಾಡಿಲ್ಲ, ಹಾಡ್ತಾನೆ ಇಲ್ಲ. ಒಂದು ಕುಹು ಕುಹು ಕೂಗೋ ಕೂಗಲಿಲ್ಲ ಅಲ್ವಾ? ಚಿವ್ ಚಿವ್ ಬುಗ್ಗಿಗಳಿಲ್ಲ. ಯಾವ ಪಕ್ಷಿಗಳು ಗಾನ ಮಾಡ್ತಾ ಇಲ್ಲ. ಕುಸುಮ ಗಂಧವ ತರುವ ಮರುತನಿಲ್ಲ. ಮರುತ ಅಂದ್ರೆ ಮೋಡ, ಕುಸುಮ ಗಂಧ ಗಾಳಿ. ಮರುತ ಅಂದ್ರೆ ಗಾಳಿ, ಕುಸುಮ ಗಂಧ ಅಂದ್ರೆ ಹೂವಿನ ಮೇಲೆ ಸ್ವೀ ಅಂತ ಗಾಳಿ ಬೀಸಿದ್ರೆ ಸ್ವೀ ಅಂತ ಬಂದ್ಬಿಟ್ಟು ನಮಗೆ ಆಗ್ರಹಣ, ಮೂಗಿಗೆ ಅದು ತಾಗುತ್ತೆ, ಘಮ ಘಮ ಅಲ್ವಾ? ಗಾಳಿನೂ ಕೂಡ ಬೀಸ್ತಾ ಇಲ್ಲ, ನಿಂತು ಸೆಕೆ ಅಂದ್ರೆ ಸೆಕೆ, ತಣ್ಣನೆಯ ಗಾಳಿನೂ ಕೂಡ ಮರುತ ಚಲಿಸ್ತಾ ಇಲ್ಲ, ಅಲ್ಲೇ ನಿಂತ್ಬಿಟ್ಟು ನನ್ನ ಗಾಳಿ. ಹಂಗಾಗಿ ಹೂವಿನ ಮೇಲೆ ಅದು ಎಲ್ಲರೂ ಗಾಳಿ ಬೀಸ್ ಬಂದ್ರೆ ಘಮ ಘಮ ಬರುತ್ತೆ, ಅದು ಕೂಡ ಇಲ್ಲ 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 ಇಲ್ಲ. ಮರುತ. ಇನ್ನು ಎರಡನೇ ಖಂಡಿಕೆ ಹಾಗೆ, ಚಂಗುಡಿಯ ಸಿಂಗರದ ವರವರೂತಗಳೆನಿಸಿ ಮೆರವ ಮರಗಿಡ ಬಳ್ಳಿ ಬರಿದೆ ಮೊಗ ಬಿಳುವಿ ಮೌನದಲ್ಲಿ ಮೈದೆಗೆದು ಮನಮುರಿದು ನಿಂದಿಹವು ಭಾಗ್ಯಹೀನರವರು ದೀನರೆಂದಿರು. ಚೆಂಗುಡಿಯ ಸಿಂಗರದ ವರವರೂತಗಳಿಂದ ಮೆರವ ಮರಗಿಡ ಬಳ್ಳಿ ಬರಿದೆ ಮೊಗ. ಎಲ್ಲ ಕಡೆಗೆ ಚಿನ್ನದ ಗುಡಿ, ಚೆಂಗುಡಿ ಎಲ್ಲ ಇಡೀ ನಾಡಿನ ತುಂಬ, ಭೂಮಿ ತುಂಬ ಹಚ್ಚ ಹಸಿರು ಗಿಡ ಮರ ಬಳ್ಳಿ ಚೆನ್ನಾಗಿ ಹರಡಿರ್ಬೇಕಾಗಿತ್ತು, ಶೃಂಗಾರಗೊಂಡಿರ್ಬೇಕು. ಇಡೀ ಭೂಮಿಯನ್ನೇ ಶೃಂಗಾರ ಮಾಡಿರ್ಬೇಕಿತ್ತು. ಹಸಿರು ಗಿಡ ಮರ ಬಳ್ಳಿ ಹೂವು ಹಕ್ಕಿ ಪಕ್ಷಿ ಇವೆಲ್ಲ ವರವರೂತಗಳೆನಿಸಿ. ವರೂತ ಅಂದ್ರೆ ಏನು? ಕಠಿಣ ಪದಗಳ ಅರ್ಥ ಬರ್ಕೊಂಡ್ರಲ್ಲ ನಾವು. ವರವರೂತ ಏನು? ಗಾಳಿ. ಮಾರುತ ಅಂದ್ರೆ ಮೋಡ. ಏನು ಹೇಳಿಲ್ಲ?
ತೇರುಗಳು ಗಾಳಿ ಬೀಸ್ಕೊಂಡು ಬರುವಂತಹ ಮೋಡಗಳು ತೇರಿ ತರ ಬರ್ತಾವ ಅಂದ್ರೆ ಅವು ಕೂಡ ಬರ್ತಾರೆ. ಮೆರವ ಮರ ಗಿಡ ಬಳ್ಳಿ ಬರಿದೆ ಮಗ ಗಿಡಗಳು, ಮೆರಿಬೇಕಾದಂತ ಎಲ್ಲ ಗಿಡ ಮರಗಳು ಹಚ್ಚ ಹಸಿರು ಹೂವು ಸುಮ್ಕೊಂಡು ಹುಯಿ ಅಂತ ಕುಣಿದಾಡ್ಬೇಕಿತ್ತು. ಆದ್ರೆ ಅವೇನ್ ಮಾಡಿದಾವೆ ಅಂದ್ರೆ ಮೆರವ ಮರ ಗಿಡ ಬಳ್ಳಿ ಅವೆಲ್ಲ ಏನ್ ಮಾಡಿದಾವೆ ಅಂದ್ರೆ ಬರಿದೆ ಮಗ ಬಳ್ಳಿ ಮುಖ ಎಳೆ ಬಿಡ್ಕೊಂಡು ಬರೀತದೆ. ಯಾವ ಗಿಡಕ್ಕೂ ಕೂಡ ಕಳೆ ಇಲ್ಲ, ಮುಖದಲ್ಲಿ ಮುಖ ಎಳೆ ಬಿಡ್ಕೊಂಡು ಕೂತ್ಕೊಂಡ ಬೇಸರ ಪಟ್ಕೊಂಡು ಒಣಗಿದವ ತರಗೆ ಪಡ್ತಾನ ಹೊರಗೋಗ್ತಿದ. ಮೌನದಲ್ಲಿ ಮೈದೆಗೆದು ಮನ ಮುರಿದು ನಿಂದಿಹವು. ಮೌನ, ಮಾತಿಲ್ಲ, ಕಥೆ ಇಲ್ಲ, ಬೇಸರ, ಕಷ್ಟ, ದುಃಖ ಬಂದ್ಬಿಟ್ಟಿದೆ ಎಲ್ಲೋ ಜೀವನ ಒಂದ್ಕಡೆ. ಮೌನದಲ್ಲಿ ಮೈ ತೆಗೆದು ಏನ್ ಮಾಡಿದಾವೆ ಅಂದ್ರೆ ಮನ ಮುರಿದು ನಿಂತ, ಮನಸ್ಸು ಮುರ್ಕೊಂಡು ನಿಂತ್ಕೊಂಡ್ಬಿಟ್ಟದ. ಕಷ್ಟ ಜೋ ಬೇರು ಒಣಗಿಬಿಡ್ತಾ ಇದಾವೆ, ಬೇರಿಗೆ ನೀರಿಲ್ಲ, ಕಾಂಡ ಒಣಗ್ತಾ ಇದೆ, ಹರಿಗಳೆಲ್ಲ ಬಳಸ್ತಾ ಇದಾವೆ, ಹರಿಯಾಗಿದ್ದಂತ ಎಲೆಗಳೆಲ್ಲ ಉದುರ್ತಾ ಇದಾವೆ, ಹೂಗಳಂತೂ ಇಲ್ಲೇ ಇಲ್ಲ, ಚಿಗುರೆಲ್ಲ ಮುರಿದನೇ ಇಲ್ಲ. ಎಲ್ಲ ಬಳ್ಳಿಗಳಾಗೆ ಗಿಡಗಳಲ್ಲಿ ಮರಗಳಾಗೆ ಎಲ್ಲ ಮುಖ ಎಳೆ ಬಿಡ್ಕೊಂಡು ಹೊರಗೆ ಬರಡು. ಭಾಗ್ಯಹೀನರ ಓಲು ದೀನರೆಂದೆನಿಸಿ. ಭಾಗ್ಯಹೀನರು ಭಾಗ್ಯವಂತರಲ್ಲ, ಏಕೆಂದ್ರೆ ನೀರಿಲ್ಲ. ಆ ಹೇಮಂತ ಋತುವಿನಲ್ಲಿ ಎಲ್ಲ ಒಣಗೋಗ್ಬಿಡ್ತೇವೆ ಆ ಸಂದರ್ಭದಲ್ಲಿ. ಭಾಗ್ಯಹೀನರು. ಭಾಗ್ಯವಂತರು ಅಂದ್ರೆ ಖುಷಿ ಖುಷಿಯ ನಕ್ಕಂತ, ನೀವು ಭಾಗ್ಯವಂತರು ಅಂದ್ರೆ ನಕ್ಕಂತ ಹೊಸ ಬಟ್ಟೆ ಉಟ್ಕೊಂಡು ಎರಡು ಬಾಸ್ಕೊಂಡು ಹೂ ಮುಡ್ಕೊಂಡು ಮದವಣಗಿತ್ತಿ ಅಂತ ಶೋಭಿಸ್ತಿರ್ತಾರೆ. ಭಾಗ್ಯಹೀನರು ಅದಕ್ಕೆ ಬಟ್ಟೆ ಹಾಕ್ಕೊಂಡು ತಲೆಗೆ ಎಲ್ಲಿಲ್ಲ, ಹೂವಿಲ್ಲ, ಏನಿಲ್ಲ, ಮುಖದ ಕಣ್ಣ ಕಳೆ ಇಲ್ಲ, ಮುಖದಾಗೆ ನಗು ಇಲ್ಲ. ಹೆಂಗೆ ನಾವು ಮನುಷ್ಯರು ಹೆಂಗೆ ಬಾಡಿ ಕಷ್ಟದಲ್ಲಿ ಬಾಡಿ ಹೋಗಿರ್ತವೋ ಹಂಗೆ ಎಲ್ಲ ಗಿಡ ಮರ ಬಳ್ಳಿಗಳೆಲ್ಲ ಭಾಗ್ಯಹೀನರು, ಇವರು ಭಾಗ್ಯವಂತರಲ್ಲ ಅನ್ನೋ ರೀತಿ ಒಣಗಿ ಮುಖ ಎಳೆ ಹುಡ್ಕೊಂಡು ನಿಂತಿದ್ದವರು. ಪರಿಸರದ ಕುರಿತು ಹೇಳ್ತಾರೆ. ದೀನರು ಅಂದ್ರೆ ಬಡವರು ಹೆಂಗ್ ಮುಖ ಹೊಣಿಸ್ಕೊಂಡು ನಿಂತಿರ್ತಾರ ಇವರು ಹಂಗ್ ನಿಂತ್ಬಿಟ್ಟಲ್ಲ. ಮಂಜು ಮುಸುಕನ್ನು ಹೊತ್ತು ಹೊಲಗದ್ದೆಗಳು ಮಲಗಿ ಸುಯ್ಯಲರ ಸೂಸಿತಿವೆ ನಿನ್ನ ಅಡಿದು, ಮೆಲ್ಲನೆ ಸರಿದು ಮೊಗದ ಜವನಿಕೆ ಎಳೆದು ತುಂಗೆ ದೊರೆ ಹರಿಯುತ್ತಿದೆ ನುಡುಗಿ ಮೈನೇನು. ಏನು ಮಂಜು ಮುಸುಕು, ಹೊಲಗದ್ದೆಗಳನ್ನು ಮಲಗಿ ಮಂಜು ಬಿದ್ದುಬಿಟ್ರೆ ಎಲ್ಲ ಎಲೆಗಳು ಒಣಗೋಗ್ಬಿಟ್ಟು, ಮಂಜು ಮುಸುಕನ್ನು ಓದ್ಬಿಟ್ಟು ಎಲ್ಲಿ ನೋಡಿದ್ರು ಮಂಜು, ಗಿಡ ಮರ ಬಳ್ಳಿ ಎಲೆಗಳ ಮೇಲೆಲ್ಲ ಮಂಜು ಹೋಗ್ಬಿಟ್ಟಿದೆ ದಟ್ಟವಾಗಿ. ಅದು ಮುಸುಕನ್ನು ಎಳೆದ್ಬಿಟ್ಟಿದೆ. ಬೆಡ್ಶೀಟ್ ಉಟ್ಕೊಂಡು ಬಿಡ್ತೀರಲ್ಲ ನೀವು, ಹಂಗೆ ಮುಸುಕನ್ನು ಮುಖದ ಮೇಲೆ ಮುಸ ಎಳ್ಕೊಂಡು ಇಡೀ ಮಂಜು ಎಲ್ಲ ಪರಿಸರದ ಮೇಲೆ ಓದ್ಬಿಟ್ಟಿದೆ. ಎಲ್ಲಿ ಅಂದ್ರೆ ಹೊಲ ಗದ್ದೆಗಳು ಅನ್ನಂಗಿಲ್ಲ, ಗಿಡ ಮರ ಬಳ್ಳಿ ಅನ್ನಂಗಿಲ್ಲ, ಎಲ್ಲ ಹೊಲಗಳ ಮೇಲೆ ಮಂಜು ಬೀಳ್ತಾ ಇದೆ. ಸುಯಿ ಎಲ್ಲರ ಸೂಸುತ್ತಿವೆ ನಿನ್ನ ಹಳೆ. ಸುಯಿ ಎಲ್ಲರ ಅಂದ್ರೆ ಗಾಳಿ, ಸುಯಿ ಅಂತ ಗಾಳಿ ಬೀಸುತ್ತೆ, ಗಾಳಿ ಬೀಸ್ತದೆ. ಆ ಗಾಳಿಗೆ ಹಳಿತಾ ಇದೆ. ಯಾರನ್ನ? ಹೇಮಂತ ರಾಜನ ಹಳಿತಾ ಇದೆ. ಅಯ್ಯೋ ಹೇಮಂತ ಎಲ್ಲ ಒಣಗೋಗ್ಬಿಟ್ಟಿರ್ತಲ್ಲಪ್ಪ ಅಂದ್ಬಿಟ್ಟು ಆ ಹೇಮಂತ ರಾಜ ನೀನ್ ಬಂದ ತಕ್ಷಣ ಎಲ್ಲ ಒಣಗೋಗ್ಬಿಡ್ತೀನಿ, ಬರಡಾಗ್ಬಿಡ್ತೀನಿ. ಮೆಲ್ಲನೆ ಸರಿದು ಮೊಗದ ಜವನಿಕೆ ಎಳೆದು ತುಂಗೆ ದೊರೆ ಹರಿಯುತ್ತಿದೆ ನಡುಗಿ ಮೈನೆ. ಎಲ್ಲ ಬತ್ತಿ ಹೋಗ್ಬಿಟ್ಟಿದೆ ನದಿವೆ. ತುಂಗಾ ನದಿ, ಗಂಗಾ ನದಿ, ಎಲ್ಲಾ ನದಿಗಳು, ಭೂಮಿ ಮೇಲಿರೋ ಎಲ್ಲ ನದಿಗಳು ಬರಡಾಗಿಬಿಟ್ಟಿರ್ತಾವ, ಒಣಗೋಗ್ಬಿಡ್ತಾವ, ಬತ್ತಿ ಹೋಗ್ಬಿಟ್ಟಿರ್ತಾವ. ಎಲ್ಲೋ ಸ್ವಲ್ಪ ನೀರಿರ್ತಾವ, ಚೂರ್ಚೂರೆ ಹರ್ಕೊಂಡು ಸ್ವಲ್ಪ ಹರಿತಿರ್ತಾವ. ನದಿನ ಅನ್ನಂಗಿರ ಚರಂಡಿ ನೀರೇನೋ ಆಗಿರ್ತಿ, ಸ್ವಲ್ಪ ಹರಿತಿರ್ತಾವ. ಮೆಲ್ಲನೆ ಹರಿದು ಸ್ವಲ್ಪ ಹರಿದು ಅಲ್ಲಿ ನಿಂತ್ಕೊಂಡು ಅಲ್ಲಿ ಹಿಂಗೆ ಮೆಲ್ಲನೆ ಹರಿತಾ ಇದೆ. ಯಾಕಂದ್ರೆ ಬತ್ತಿ ಹೋಗ್ಬಿಟ್ಟಿದೆ ನದಿ. ಮೆಲ್ಲನೆ ಸರಿದು ಮೊಗದ ಜವನಿಕೆ ಹೇಳಿದ್ರು. ಮುಖದ ಮೇಲೆ ಬಟ್ಟೆ ಹಾಕೊಂಡು ಮೆಲ್ಲಕ್ಕೆ ಹೋಗ್ತಾ ಇದೆ. ಬೇಸರ ಬರ್ತಾ ಮುಖ ಹೊತ್ಕೊಂಡು ಮುಖ ಮುಚ್ಕೊಂಡು ಆ ನದಿ ಮೆಲ್ಲಕ್ಕೆ ಹರಿತಾ ಇದೆ. ತುಂಗೆ ದೊರೆ ಹರಿಯುತ್ತಿದೆ ನಡುಗಿ ಮೈ ನೆನೆ. ತುಂಗಾ ನದಿ, ಆ ತುಂಗಾ ದೊರೆ ನದಿ ಅಲ್ಲ, ಈ ಬರೆ ಸಣ್ಣ ಹರಿತಾ ಇದೆ.
ಅದು ಹೆಂಗ್ ನಡೆ ಹೋಗ್ತದೆ ಹರಿತಾ ಹೆಂಗಂದ್ರೆ ನಡುಕಂತ ಆ ಚಳಿಗೆ ಹಿಮ ಬಿಡ್ತಾ ಇದೆಯಲ್ಲ ಆ ನದಿ ಮೇಲೆ ಬಿದ್ದಂಗೆ ಆ ತುಂಗೆ ಹರಿತಾ ಇದ್ದಾಳೆ. ಮುಖ ಮೇಲೆ ಉಸ್ಕೊಂಡು ಹೋಗಿ ಮಂಜು ಬಿಡ್ತೈತಿ ಅಂತ ಹೊತ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾಳೆ. ಅಂದ್ರೆ ತುಂಗಾ ನದಿ ಬೋರನ್ನ ದುಂಬಿಕ್ಕುವಂತ ಮಳೆಗಾಲದಲ್ಲಿ ತುಂಗೆ ಮೈದುಂಬಿ ಹರಿಯುವಂತವಳು ಇದು ಸ್ವರ್ಗ ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾಳೆ. ತುಂಗಾನೆ ಹಣ್ಣೆಲೆಗಳು ಉದುರುತ್ತಿನ ಬರಲು ಮರಗಳ ನೇರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ತಣ್ಣನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆಯಲ್ಲಿ ಮಿಣ್ಣನಿದೆ ಮಾನವನ ಜೀವ ಸೆರೆ ಸಿಕ್ಕಿ. ಹಣ್ಣೆಲೆಗಳು ಉದುರುತ್ತಿನ ಬರಲು ಮರಗಳ ನೇರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ. ಕಾನನ ಅಂದ್ರೆ ಕಾಡು. ಕಾಡಿನ ಹಕ್ಕಿ ಕಣ್ಣೀರು ಸುರಿಸ್ತಾ ಇದೆ ಅಂತ. ಯಾಕಂದ್ರೆ ಎಲ್ಲಿ ನೋಡಿದ್ರು ನೀರಿಲ್ಲ, ಆಹಾರ ಇಲ್ಲ, ಬಿಸಿಲು, ಮರಳು, ಹಣ್ಣೆಲೆಗಳು ಉದುರುತ್ತಾ ಇದಾವೆ. ಹಣ್ಣೆಲೆಗಳು ಅಂದ್ರೆ ಗಿಡ ಮರ ಬಳ್ಳಿ ಎಲ್ಲಾ ಕಡೆ ಹಸುರಿದ್ದ ಎಲೆಗಳು ಉದುರಿ ಒಣಗಿ ಗಿಡದ ಹೊಡೆಯಲ್ಲಿ ಹಣ್ಣೆಲೆಗಳು ಉದುರುತ್ತಾ ಇದಾವೆ. ಮಣಿ ಉದುರುತ್ತೀಗ ಬರಲು ಮರಗಳ ನೇರಿ ಎಲ್ಲ ಹಸುರು ಎಲೆಗಳು ಉದುರಿ ಬಿದ್ದಿದ್ದಾವೆ. ಅದೆಲ್ಲ ಅರೆಗಳೆಲ್ಲ ಬರಲಿದ್ದಂಗೆ ಕಸ ಗುಡಿಸ ಬರಲು ಇರ್ತಲ್ಲ, ಅದ್ರ ಎಲೆ ಇರ್ತಾವ ಇಲ್ಲ. ಮರ ಅನ್ನೋವು ಎಲ್ಲ ಬರಲು ಕಡ್ಡಿ ಆದಂಗೆ ಆಗಿಬಿಟ್ಟಿದ್ದಾವೆ. ಆ ಮರದ ಮೇಲೇನೆ ಹೋಗಿ ಆ ಅಕ್ಕಿ, ಕಾಡಿನ ಅಕ್ಕಿ ಕುತ್ಕೊಂಡು ಏನ್ ಮಾಡ್ತಾ ಇದೆ? ಕಣ್ಣೀರು ಸುರಿಸ್ತಾ ಅಯ್ಯೋ ಕುಡಿಯಕ್ ನೀರಿಲ್ಲ, ತಿನ್ನಕ್ ಆಹಾರ ಇಲ್ಲ, ನೆರಳೇ ಇಲ್ಲ, ಬಿಸಿಲಾಗ ಒಣಗ್ತಾ ಇದೀವಲ್ಲಪ್ಪ ಅಂತ ಹೇಳಿ ಆ ಕಾನನದ ಹಕ್ಕಿ ಹಸಿರೆಲೆಗಳು ಉದುರಿ, ಹಣ್ಣೆಲೆಗಳು ಉದುರಿ, ಮರದ ಕಡ್ಡಿ ಅಂತ ಇರುವಂತ ಮರಗಳು ತುದಿ ಏರಿ ಅಲ್ಲಿ ಕಣ್ಣೀರು ಹಾಕ್ತಾ ಇದೆ. ಒಳೇ ಅಂತ ತಣ್ಣನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆಯಲ್ಲಿ ಮಿಣ್ಣನಿದೆ ಮಾನವನ ಜೀವ ಸೆರೆ. ತಣ್ಣನೆಯ ಗಾಳಿ, ಶೀತದ ಗಾಳಿ ಎಷ್ಟು ಓದ್ಕೊಂಡ್ರು ಸಾಲು. ಬರ್ತದ ನವೆಂಬರ್ ಡಿಸೆಂಬರ್ ಅಲ್ವಾ, ಚಳಿ ಎಷ್ಟು ಓದ್ಕೊಂಡ್ರು ಸಾಲು. ಇದಕ್ಕೆ ಅಂತೀವಿ ನಾವು. ಇನ್ನು ಬೇರೆ ಯುರೋಪಿಯನ್ ಕಂಟ್ರೀಸ್ ಹೋಗ್ಬಿಟ್ರೆ 0 ಡಿಗ್ರಿ ಅಲ್ಲ, 0, 2, 3, 5 ಡಿಗ್ರಿ ಹೋಗುತ್ತೆ. ನೀವು 0 ಡಿಗ್ರಿ ಟೆಂಪರೇಚರ್ ಅಂದ್ರೆ ಐಸ್ ಇರೋದು ಫ್ರಿಜ್ನಾಗಿರೋದು. ನಾವಿಲ್ಲಿ 10 ಡಿಗ್ರಿ 20 ಡಿಗ್ರಿ ಆಗ್ಬಿಟ್ರೆ ತಡ್ಕೊಳಕ್ಕಾಗಲ್ಲ. 20 ಡಿಗ್ರಿ ಮುಗಿದೋಯ್ತು ಅಂಥದ್ದು ಅಲ್ಲಿ 0 ಡಿಗ್ರಿ ಮೈನಸ್ ಆಗ್ತದೆ. ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾರೆ. ಒಣ್ಣಾಗ ಒಂಚೂರು ಗಾಳಿ ಹೋಯ್ತು ಅಂದ್ರೆ ಮುಖ ಮೂಗು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹ್ಯಾಂಡ್ ಹೋಗಿ 4-5 ಬಟ್ಟೆ ಹಾಕೊಂಡಿರ್ತಾರೆ. ಶೂ ಹಾಕೊಂಡು ಸಾಕ್ಸ್ ಹಾಕೊಂಡು ಅದು ಶೀತದ ಬೇರೆ ಶೂ ಇರ್ತವೆ. ಇಲ್ಲಾಂದ್ರೆ ಅವ್ರು ಬರ್ತಾರೆ ಚಟಗಣ ಹೊಡೆದಂಗೆ ಸ್ವಲ್ಪ 1 ನಿಮಿಷ ಹಿಂಗೆ ಹೊರಗೆ ಹೋಗಿ ಬಂದ್ರೆ ಸಟ್ಟ ಬರ್ತಾರೆ. ನನ್ನ ಮಗ ಮೊನ್ನೆ ಹೋಗಿ ಏನೋ ಕಾರ್ನಾಗಿದೆ ಅದು ಹೋಗಿ ತಗೊಂಬರೋದು, ಹಿಂಗೆ ಹೋಗಿ ತಗೊಂಬಂದಿರೋದಕ್ಕೆ ಅವ್ನ ಕಾಲೆಲ್ಲ ಹೊಡೆದಾಗಿ ಮುಖ ಎಲ್ಲ ಇದಾಗಿ ಸಿಪ್ಪೆ ಸುಡ್ಬಿಟ್ಟು ಒಂದೇ 1 ನಿಮಿಷ ಹೋಗಿ ಕಾರ್ನಾಗ ಡಿಕ್ಕೆಗಳು ತಗೊಂಬಂದಾನೆ. ಶೀತ ಜರ್ಮನಿ ಒಳಗೆ, ಅದ್ರ ಯುರೋಪಿಯನ್ ಕಂಟ್ರೀಸ್ ಒಳಗೆ ಭಾಳ ಶೀತ. ನಾವು ಹೋಗ್ಬಿಟ್ಟು ಬರ್ತಾನೆ ಸುಮ್ಮನೆ ಹಿಂಗೆ ಹೋದ್ವಿ ಅಂದ್ರೆ ಬರೋದೇ ವಾಪಸ್ ಮಾಡೋಕ್ಕಿಲ್ಲ. ಹಿಂಗೆ ಹಣ್ಣೆಲೆಗೇನು ತಣ್ಣನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆ. ಯಾವಾಗ ಮಳೆ? ಸೋನೆ ಅಂದ್ರೆ ಮಳೆ. ಅಲ್ಲಿ ಹಿಮ ತಪ್ಪ ಬಿಡ್ತದೆ. ಇಲ್ಲಿ ನಮ್ಮ ಮಳೆ ಬರ್ತಿರ್ತದಲ್ಲ, ಅಲ್ಲಿ ನಿಂತ್ಕೊಂಡು ನೋಡ್ಬೇಕು. ಹಿಮ ಬಿದ್ದು ರಸ್ತೆಯಲ್ಲೆಲ್ಲ ಕವರ್ ಮಾಡಿ ಅವಾಗ JCB ತಗೊಂಡ್ಬಿಟ್ಟು ರಸ್ತೆ ಎಲ್ಲೆಲ್ಲ ಇಟ್ಬಿಟ್ಟು ಎಪ್ಪಿಗಳನ್ನ ಆ ಕಡೆ ಈ ಕಡೆಗೆ ಆಗ್ತದೆ. ನಮ್ಮ ದೇಶದಲ್ಲಿ ಅಷ್ಟೊಂದಿಲ್ಲ, ಇಷ್ಟಕ್ಕೆ ಸಾಕಾಗ್ಬಿಟ್ಟಿದೆ ನನಗೆ. ಇನ್ನು ಅದನ್ನ ಹೆಂಗ್ ವರ್ಣಿಸ್ತದ್ರ ಪಾಶ್ಚಾತ್ಯ ಕವಿಗಳು. ಇಲ್ಲಿ ತಣ್ಣನೆಯ ಗಾಳಿ ಬೇರೆ, ಸುಮ್ಮಿ ಅಂತ ಗಾಳಿ ಬೇರೆ ಬೀಸ್ತಾ ಇದೆ. ಹಿಮದ ಒಂದು ಸೋನೆ, ಮತ್ತೆ ಸೋನೆ ಮಳೆ, ಹಿಮ ಬೀಳ್ತದೆ. ತಪ್ಪ ಹಿಮ ಅಲ್ಲೆಲ್ಲಿ ಬೀಳ್ತಾ ಇದೆ. ಮಾನವನ ಜೀವ ಸರಿಗೋಗ್ಬಿಟ್ಟಿದೆ. ಅಯ್ಯೋ ಅಂದ್ಬಿಟ್ಟಿದೆ, ನರಳುತ್ತಾ ಇದೆ. ಮಾನವನ ಜೀವ ಸೆರೆ ಸಿಕ್ಕಿ. ಮನುಷ್ಯನು ಕೂಡ ಯಪ್ಪ ಅಂತಲ್ಲ ಅಯ್ಯೋ ಅಂತೇಳಿ ನೊಂದು ಅಳ್ತಾ ಇದ್ದಾನೆ, ಸೊರಗ್ತಾ ಇದ್ದಾನೆ. ಎತ್ತಲು ಬಿಳಿ ಮಂಜು, ಎತ್ತಲು ಹಿಮಗಾಳಿ,
ಎತ್ತಲಂ ನಡುಗುತಿಹ ನೀರವಲೋಕ ಎತ್ತಲಂ ಬರಡು ಬನಂ ಎತ್ತಲಂ ಬಡಜನ ಎತ್ತಲಂ ಶೂನ್ಯ ಮನವರಗುತಿಹ ಮೊರಕ. ನೋಡಿ ಯಾವ ಕಡೆಗಾರನು ಅವಾಗ ಹಸುರು ಪದ್ಯ ಬರೀತಾರೆ ಕವಿ 10ನೇ ಕ್ಲಾಸ್ನಲ್ಲಿ. ಹತ್ತಲ್ಲ ಹಸುರು ಇತ್ತ ಎತ್ತೆತ್ತಲು ಹಸುರು ಅಂತ ಬರೀತಾರೆ ಕವಿ. ಅವರು ವಸಂತ ಋತುವನ್ನು ಕುರಿತು ವರ್ಣನೆಯನ್ನ ಮಾಡ್ತಾರೆ. ವಸಂತ ಬಂದ ಋತುಗಳ ರಾಜ ಅಂತೇಳಿ ಋತುಗಳು ಬಹಳ ಜನ ವಸಂತ ಕಾಲವನ್ನ ವರ್ಣನೆ ಮಾಡಿದ್ದಾರೆ. ಆದರೆ ಈ ಕವಿ ಬರಡು ಶೀತ ಕಾಲದಲ್ಲಿ ಹೇಮಂತ ಋತುವಿನಲ್ಲಿ ಹೇಗಿರುತ್ತೆ ಪರಿಸರ, ಎಷ್ಟು ಅಯ್ಯೋ ಅಂತಿರ್ತವೆ ಜೀವ ಸಂಕುಲ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಇಲ್ಲಿ ಎತ್ತಲು ಬಿಳಿ ಮಂಜು, ಯಾವ ಕಡೆ ನೋಡಿದ್ರು ಕೂಡ ಬಿಳಿ ಮಂಜು ಬೀಳ್ತಾ ತಪ್ಪ 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 ಬೀಳ್ತಾರೆ. ಎತ್ತಲು ಹಿಮಗಾಡಿ, ಹಿಮ ಅಂದ್ರೆ ಏನು ಮಂಜು, ಆ ಹಿಮದ ಗಾಡಿ. ಮಳೆ ನೋಡಿದ್ರು ಹಿಮ, ಗಾಳಿ ಸುಯಿ ಅಂತಂದ್ರೆ ಅದು ಹಿಮ ಗಾಳಿ. ಎತ್ತಲು ನಡುಗುತಿಹ ನೀರವಾಲೋಕ, ಯಾವ ಕಡೆ ನೋಡಿದ್ರು ಕೂಡ ನೀರ ಮೌನ, ಎಲ್ಲೂ ಕೂಡ ಪಿಟಿಕ್ಕನ್ನಂಗಿಲ್ಲ. ಯಾವ ಹಕ್ಕಿ ಪಕ್ಷಿ ಆಡ್ತಾ ಇಲ್ಲ, ಮನುಷ್ಯರು ಕೂಡ ಎಲ್ಲೂ ಮಾತಾಡೋದು ಕೇಳಿಸ್ತಾ ಇಲ್ಲ, ಎಲ್ಲ ನೀರವ ಮೌನ, ಎಲ್ಲೂ ಕೂಡ ಶಬ್ದ ಇಲ್ಲ, ನಿಶಬ್ದವಾಗಿ ಹೋಗ್ಕೊಂಬಿಟ್ಟದವೆಲ್ಲ ಗೂಡೊಳಗೆ ಹೋಗ್ಕೊಂಬಿಟ್ಟದ. ಎತ್ತಲಂ ಬರಡು ಬನಂ ಎತ್ತಲಂ ಜಡದ ಜನ, ಯಾವ ಕಡೆ ನೋಡಿದ್ರು ಬರಡು ಬರಡು ಬನ, ಬನ ಅಂದ್ರೆ ವನ, ಯಾವ ಕಡೆ ನೋಡಿದ್ರು ಬರಡಾಗಿರುವ ವನ, ಬರಡಾಗಿರುವ ವನ ಕಾಡು. ಜಡವಾಗಿರೋ ಜನ, ಜಡದ ಜನ, ಜಡಗಟ್ಬಿಟ್ಟದ ಜಡ್ಗಟ್ಬಿಟ್ಟದ, ನಿಷ್ಕಾಡ್ತಾ ಇಲ್ಲ, ಏನು ಕೆಲಸ ಮಾಡಕ್ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ, ಜಡ ಆಗಿ ಒಳಗಡೆಗೆ ಹೋಗ್ಕೊಂಡ್ಬಿಟ್ಟದ. ಶೀತಕ್ಕೆ ಯಾರು ಹೊರಗಡೆ ಹೋಗಿ ಕೆಲಸ ಮಾಡಕ್ಕೆ ಆಗಲ್ಲ. ಜಡದ ಜನ, ಜಡ ಆಗಿರ್ತಾರೆ. ಎತ್ತಲು ಶೂನ್ಯ, ಸೊನ್ನೆ ಅಂದ್ರೆ ಶೂನ್ಯ ಅಂದ್ರೆ ಶಬ್ದ ಇಲ್ಲ, ಶೂನ್ಯ ನಿಶಬ್ದ, ಏನು ಚಟುವಟಿಕೆಗಳು ನಡೀತಾ ಇಲ್ಲ. ಮನ ಮರುಗುತಿಹ ಮರುಕ, ಹೆಂಗ್ ಮರುಕ ಅಂದ್ರೆ ಮನಸ್ಸೇ ಮರುಗುತ್ತೆ. ಅಯ್ಯೋ ಶೀತಕ್ಕೆ ಎಷ್ಟೋ ಜನ ಸತ್ತೋಗ್ತಾರೆ. ಮನುಷ್ಯರೇ ನಾವು, ಮನೆ ಕಟ್ಕೊಂಡು ಅದರ ಬೆಚ್ಚು ಓದ್ಕೊಂಡು ಬಿಸಿ ಕಾಸ್ಕೊಂಡು ನಾವು. ಇನ್ನು ಅಲ್ಲಿ ಸಮುದ್ರದೊಳಗಿರೋ ಅವು ಎಷ್ಟರ ಮಟ್ಟಿಗೆ ನಳ್ಳಾಡಿದ್ರು, ನೀರಿನಾಗಿರೋ ಏನಾಗಿದೆ. ಇನ್ನು ಹೊರಗಡೆ ಹಕ್ಕಿ ಪಕ್ಷಿಗಳಿಗೆ ಯಾವ ಒದಕೆ ಪಾಪ, ಎಷ್ಟೋ ಹಕ್ಕಿ ಪಕ್ಷಿಗಳು ಶೀತಕ್ಕೆ ಸತ್ತೋಗ್ತವೆ. ಹಿಂಗೆ ಮೊರಗುತಿಹ ಮೊರಕ, ಅಯ್ಯೋ ನೋಡಕ್ಕಾಗ್ತಾ ಇಲ್ಲಪ್ಪ ಈ ಜೀವ ಸಂಕುಲನ, ಮರಗಳನ್ನ ಗಿಡಗಳನ್ನ ಬಳ್ಳಿಗಳನ್ನ ಒಣಗಿ ಹೋಗ್ತಾ ಇದ್ದಾವೆ, ಪ್ರಾಣಿಗಳು ಸತ್ತೋಗ್ತಾ ಇದಾವೆ, ಕಾಡು ಪ್ರಾಣಿಗಳು ಮನೆ ಪ್ರಾಣಿಗಳು ಗದ 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 ನಡುತ್ತಾ ಎಲ್ಲೋ. ಹೇಮಂತ ನಾಳಿಕೆಯ ಕಠಿಣ ಶಾಸನವೆಂದು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಒಳಮರ್ಮ. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ. ಇವು ಹಾಗಾದ್ರೆ ಚಳಿಗಾಲ ಬರಬಾರ್ದಾ, ಹೇಮಂತ ಋತು ಬರಬಾರ್ದಾ, ಯಾವಾಗಲೂ ವಸಂತ ಕಾಲನೇ ಇರ್ಬೇಕಾ ಅಂದ್ರೆ ನಾವು ಪರಿಸರಕ್ಕೆ ತಕ್ಕಂತೆ ಹೊಂದ್ಕೋಬೇಕು. ಹೇಳ್ತಾರೆ ಹೇಮಂತ ನಾಳಿಕೆ, ಹೇಮಂತ ಋತು ಬಂದು ಆಳ್ವಿಕೆ ಮಾಡ್ತಾನೆ 3 ತಿಂಗಳು ಬಂದ್ಬಿಟ್ಟು ರಥ ಏರ್ ಬರ್ತಾನೆ, ಬಂದ್ಬಿಟ್ಟು 3 ತಿಂಗಳು ಆಳ್ವಿಕೆ ಮಾಡ್ತಾನೆ, ಎಲ್ಲ ಧ್ವಂಸ ಮಾಡಿಬಿಡ್ತಾನೆ, ನಾಶ ಮಾಡಿಬಿಡ್ತಾನೆ. ಎಲ್ಲ ಹಸುರು ಎಲೆಗಳು ಒಣಗಿ ಬರಡು ಎಲೆಗಳು ಬಿಟ್ಟಿರ್ತಾವು, ಬರಲಾಗಿರ್ತಾವು, ಪ್ರಾಣಿಗಳೆಲ್ಲ ಎಷ್ಟೋ ಜೀವ ಕಳ್ಕೊಂಡಿರ್ತಾವು. ಹಿಮ ಗಾಳಿ ಬರ್ತೈತಿ, ಹಿಮ ಮಳೆ ಬರ್ತಾ ಇರುತ್ತೆ. ಈ ನಡುವೆ ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ್ ಒಳಮರ್ಮ. ತಲೆವಾಗ ನಾವು ಏನು ಮಾಡೋಕ್ಕಾಗೋದಿಲ್ಲ. ಹೊತ್ತು ಬಂದಾಗ ಕೊಡೆ ಹಿಡಿಬೇಕು, ಬಿಸಿಲು ಬಂದಾಗ ಕೊಡೆ ಹಿಡಿಬೇಕು, ಈ ಕಡೆ ಬಂತ ಈ ಕಡೆ ಹಿಡಿ, ಬೆಳಗ್ಗೆನಾಗ ಈ ಕಡೆ ಹಿಡಿದ್ರೆ ಸಂಜೆ ಈ ಕಡೆ ಹಿಡಿ, ಮಳೆ ಬಂತ ಮಳೆ ಛತ್ರಿ ಹಿಡಿಬೇಕು, ಚಳಿಗಾಲ ಬಂದಾಗ ಬೆಚ್ಚನೆಯ ಒದಕೆಯನ್ನು ಓದ್ಕೋಬೇಕು, ಮಳೆಗಾಲ ಬಂದಾಗ ಛತ್ರಿ ಹಿಡಿಬೇಕು, ಬೇಸಿಗೆ ಬಂದಾಗ ತೆಳು ಬಟ್ಟೆಯನ್ನು ಹಾಕಬೇಕು. ಹಂಗೆ ಮನುಷ್ಯ ಕಷ್ಟ ಬಂದಾಗ ಸಹಿಸ್ಕೋಬೇಕು, ಸುಖ ಬಂದಾಗ ಆನಂದವಾಗಿರ್ಬೇಕು. ಹಬ್ಬ ಬಂತ ಉಡ್ಪಿ ಕುಣಿ, ಉಣ್ಣು ತಿನ್ನು ಕುಣಿ ನಲಿ. ಸಂತೋಷ ಬಂತ ಜೀವನದಲ್ಲಿ ಆರಂಭ ಆಯ್ತು, ಅದನ್ನ ಇದು ಸವಿ. ಹಂಗೆ ಒಂದೊಂದು ಹೇಮಂತ ನಾಳಿಕೆಯ ಕಠಿಣ ಶಾಸನ. ಕಠಿಣ ಶಾಸನ ಏನು ವಿಧಿಸ್ತಾನಪ್ಪ ಅಂತ ತಕ್ಷಣ ಕೇಳಿ ಎಲ್ಲ ಎಲೆಗಳೇ ಉದುರಿ ಹೋಗಿ
ಅಂದ್ಬಿಡ್ತಾನೆ ಶಾಸನ. ಅವೆಲ್ಲ ಒಣಗಿ ತರಗೆಲೆ ಬಿಟ್ಟು ಎಲ್ಲ ಹೂಗಳೇ ಬಾಡಿ ಹೋಗಿ ಸ್ವಾಮಿ ಬಾಡಿ ಹೋಗಿ, ಎಲ್ಲ ಹಕ್ಕಿ ಪಕ್ಷಿಗಳೇ ಗೂಡೊಳಗೆ ಓದ್ಕೊಳ್ಳಿ, ಮನುಷ್ಯರೇ ಓದ್ಕೊಳ್ಳಿ, ಇಲ್ಲ ಅಂದ್ರೆ ಕಠಿಣ ಶಾಸನವನ್ನು ಕೊಂದಾಕ್ಬಿಡ್ತೀನಿ, ಚಳಿಗೆ ಬಿಡಲ್ಲ, ನೀವು ಹೊರಗೆ ಹಾಕ್ಬಿಡ್ತೀನಿ. ಇಂಥ ಕಠಿಣ ಶಾಸನ ವಿಧಿಸ್ತಾನೆ ಹೇಮಂತರುದು. ಕಠಿಣ ಶಾಸನ ಈ ತರ ಕಠಿಣ ಶಾಸನವನ್ನು ವಿಧಿಸ್ತಾನೆ. ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೋಳ್ ಮರ್ಮ. ತಲೆವಾಗ್ಲೇಬೇಕು ನಾವು. ಇಲ್ಲ ನಾವು ಏನ್ ಮಾಡ್ತೀವಿ ನೋಡೋಣ ಅಂದ್ರೆ ಜೀವ ಜೀವನ ಕಳ್ಕೋಬೇಕು. ಹಿಂಗೆ ಎಂದು ಮನುಷ್ಯನಿಗೆ ಕಷ್ಟ ಸುಖ ಇರ್ತದೆ. ಯಾವಾಗ ಕಷ್ಟ ಬರುತ್ತೋ ಅವಾಗ ಆದಷ್ಟು ರಾವ್ಬೇಕು, ನೆಲ ರಾವ್ಬೇಕು ಅಂತ ನಾವು ರಕ್ಷಣೆ ಮಾಡ್ಕೋಬೇಕು. ನಮ್ಮ ಮಕ್ಕಳನ್ನ, ಮನೆಯನ್ನ, ನಮ್ಮನ್ನ, ನಮ್ಮ ದೇಹವನ್ನ, ಮನಸ್ಸನ್ನ, ಜೀವನವನ್ನ ರಕ್ಷಣೆ ಮಾಡ್ಕೋಬೇಕು. ಅಲ್ಲೇ ಮಾಡಲೇಬೇಕು. ಇಲ್ಲ ನಾನು ಏನಾಗುತ್ತೆ ನೋಡೋಣ, ಮಳೆಗೆ ಹೋಗ್ತೀನಿ, ಹಿಮದಲ್ಲೇ ಹೋಗ್ತೀನಿ ಅಂದ್ರೆ ಸಡಗನಲ್ಲೇ ಹೋಗ್ತೀನಿ. ನನಗೆ ಕಠಿಣ ಶಾಸನವಿಂತು. ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳಗೆ ಮರ್ಮ ಏನಂದ್ರೆ ಬೇಸಿಗೆ ಬಂದಂತೆ ಬಿಸಿಲು ಇರ್ತದೆ. ಕೇಳ್ತಾರೆ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂಬುದು ಕೇಳ್ತಾರೆ. ಮಳೆ ಬಿತ್ತು ಬಿಡದಲ್ಲ ಶನಿ ಎಂಬುದು. ಬೇಸಿಗೆ ಬಂದ್ರೆ ಇದು ಎಂತ ಬೇಸಿಗೆಪ್ಪ ಅಂತಾರೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ಕವಿ. ಬೇಸಿಗೆ ಬಂತಪ್ಪ ಏನಾದ್ರು ತಡ್ಕೋಬಹುದು, ಬೇಸಿಗೆ ಇರಕ್ಕೆ ಎಷ್ಟೊಂದು ಸೆಕೆ. ಮಳೆಗಾಲ ಬಂತು ಅಂದ್ರೆ ಅಯ್ಯೋ ಏನು ಶನಿ ಬಿಡಂಗೆ ಇಲ್ಲ, ಹೊರಗೆ ಹೋಗಕ್ಕೆ ಕೊಡ್ತಾ ಇಲ್ಲ ಶನಿಯನ್ನ. ಶನಿ ಇದು ಅಂತ ಮಳೆ ತೋರಿಸ್ತಾರೆ. ಹಿಂಗೆ ಚಳಿ ಬಂದಾಗ ಇದೇನಪ್ಪ ಎಷ್ಟು. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ. ಮನುಷ್ಯರು ಪ್ರಾಣಿಗಳು ಮೆಚ್ಚುವ ವಸ್ತು ಇಲ್ಲ. ಆ ದೇವರು ಕಠಿಣ ಶಾಸನ ವಿಧಿಸ್ತಾನೆ. ಹೇಮಂತು ಹೋಗ್ಬಿಡಿ, 3 ತಿಂಗಳು ಆಳಿ ಬರುವಾಗ ಟಕ್ಕರ 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 ಬರ್ತಾನೆ, ಎಲ್ಲ ಧ್ವಂಸ ಮಾಡಿ ನಡಿಗೆ ಸಾಯಿಸ್ಬಿಡ್ತಾನೆ. ಹಂಗೆ ಹೋಗ್ತದಂಗೆ ಬೇಸಿಗೆ ಕಾಲ ಬರೋ ಅವನು ಬಂದು ಎಲ್ಲ ಬೆಚ್ಚಿಗೆ ಹರಡಿಸ್ತಾನೆ. ಆಮೇಲೆ ಮಳೆಗಾಲ ಬರುತ್ತೆ, ಮಳೆ ಹೋಗಿಸ್ತಾರೆ. ಮತ್ತೆ ಹಂಗೆ ಎದ ಹೋಗೇನ್ ಶಾಸನ ಎಲ್ಲ ಹೇಳಿ ಎಲ್ಲ ಹಸರಾಗ್ರಿ ಅಂತ ಹೋಗ್ಬಂದು ಸಂತ ಕಾಲ ಬಂದಾಗ ಎಲ್ಲ ಹಸಿರಾಗ್ತವೆ, ಹೂ ಬಿಡ್ತವೆ, ದುಡ್ಡುಗಳು ಬರ್ತವೆ, ಅಕ್ಕಿಗಳು ಆಡ್ತವೆ, ಮನುಷ್ಯರು ಕುಣಿತೀವಿ, ಕೇಕೆ ಹಾಕ್ತೀವಿ, ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಆಮೇಲೆ ಮಳೆಗಾಲ ಬರ್ತದೆ, ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ. ಸೃಷ್ಟಿ ಏನೇನು ನಮಗೆ ಒದಗಿಸುತ್ತೋ ಅದಕ್ಕೆ ನಾವು ಆ ಮರ್ಮವನ್ನು ಅರಿತು ಬದುಕ ಕಲಿಬೇಕು. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿ, ಒಂದೊಂದು ಋತು ಬಂದಾಗಲೂ ಒಂದೊಂದು ರೀತಿ ಇರ್ತದೆ ಪರಿಸರ, ವಾತಾವರಣ. ಅದಕ್ಕೆ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ. ಯಾವ ರೀತಿ ಸಂಸ್ಕಾರ ಪಡಿಬೇಕು, ಯಾವ ಆಯಾ ಋತುವಿಗೆ ತಕ್ಕಂತೆ ಸಂಸ್ಕಾರ ಪಡೆದು ಹೆಂಗ್ ಬದುಕಬೇಕು, ಹೆಂಗ್ ಜೀವಿಸ್ಬೇಕು ಅನ್ನೋದನ್ನ ಕಲಿಬೇಕು. ಗೂಡು ಕಟ್ಟಿಯಬೇಕು, ರಕ್ಷಣೆ ಮಾಡಿಕೋಬೇಕು. ಇಂಥ ಒಂದು ಸಂಸ್ಕಾರವನ್ನು ಪಡಿಬೇಕು. ಎದುರಿಸುವಂತ ಕಷ್ಟಗಳನ್ನ ಎದುರಿಸುವಂತ ಶಕ್ತಿಯನ್ನ, ಸಂಸ್ಕಾರವನ್ನು ಪಡೆಯುವುದೇ ಜೀವಗಳ ಧರ್ಮ. ಜೀವಗಳು ಬರೀ ಜೀವಗಳು ಪಕ್ಷಿಗಳು ಯಾವುವು? ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿಕೀಟಗಳು, ಜಲಚರ ಪ್ರಾಣಿಗಳು, ಆಕಾಶದ ಹಕ್ಕಿಗಳು ಅಲ್ವಾ, ಎಲ್ಲ ಜೀವಗಳು. ಮನುಷ್ಯರು, ಗಿಡ ಮರ ಬಳ್ಳಿ ಅವು ಕೂಡ ಜೀವ ತಾನೆ. ಜೀವ ಇದೆ ತಾನೆ ಅವಕ್ಕೆಲ್ಲ. ಯಾರು ಕಂಡುಹಿಡಿದ್ರು ಜೀವ ಇದೆ ಅಂತ? ಸಸ್ಯಗಳಿಗೆ ಜೀವ ಇದೆ ಅಂತ ಕಂಡುಹಿಡಿದವನು ಯಾರು? ನಮ್ಮ ಭಾರತದ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್ ಅಲ್ವಾ? ಗೊತ್ತಿಲ್ಲ? ಸಸ್ಯಗಳಿಗೆ ಜೀವ ಇದೆ ಅಂತ ಕಂಡುಹಿಡಿದ ನಮ್ಮ ಭಾರತದ ವಿಜ್ಞಾನಿ. ಅಲ್ಲಿಯವರೆಗೆ ಸಸ್ಯಗಳಿಗೆ ಜೀವ ಇದೆ ಅಂತ ಗೊತ್ತಿದ್ದಿಲ್ಲ ಪ್ರಖ್ಯಾತ ವಿಜ್ಞಾನಿಗಳು. ಜಗದೀಶ್ ಚಂದ್ರ ಬೋಸ್ ಸಸ್ಯಗಳಿಗೆ ಜೀವ ಇದೆ. ಹುಟ್ಟಿದರೆ ಮುನಿ ಗಿಡ ನೋಡಿದ್ದೀರಾ? ಅದು ನೋಡಿ ಕಂಡುಹಿಡಿದ. ನೀವು ಮುಟ್ಟಿದ ತಕ್ಷಣ ಅದು ಒಳ ಮುಚ್ಕ ಹೊರ ಮುಚ್ಕ ಅಂತ ಇದ್ರು. ಒಳ ಮುಚ್ಕೊಳ್ತಕ್ಕಂಥ ಒಂದು ಕೆಲವು ಹೊರಗೆ ಮುಚ್ಚಂತ ಅದು ನೋಡಿ ಒಳ್ಳೆ ಜೀವ ಅಂದ್ಬಿಟ್ಟು ಎಲ್ಲವೂ ಕೂಡ ಸಸ್ಯಗಳಿಗೆ ಜೀವ ಇದೆ. ಅವು ಸಂಗೀತ ಆಲಿಸ್ತವೆ. ಇತ್ತೀಚಿನ ವಿಜ್ಞಾನಿಗಳು ಕೆಲವೊಂದು ಗಿಡಗಳಿಗೆ ಸಂಗೀತ ಇಲ್ದಂಗೆ ಕೆಲವೊಂದು ಸಂಗೀತ ಕೇಳಿಸಿ ಸಂಗೀತ ಕೇಳಿದು ಬಹಳ ಚೆನ್ನಾಗಿ ಬೆಳೀತವೆ. ಪ್ರಾಣಿಗಳು ಸಂಗೀತ ಆಲಿಸ್ತವೆ. ನಿಮ್ಮ ಮನೆ ಎಮ್ಮೆ ಅದು ನೀವು ಯಾರು ರಾಗ ಆಡಿದ್ರೆ ವಾ ನಾಯಿ ಮನೆಗೆ ಇರ್ತದೆ, ನೀನು ಆಡ್ತೀನಿ ಹೋಗಿ ಸ್ಪಂದಿಸ್ತವೆ. ಪಾಪ ಅದ್ರ ಭಾಷೆ ಹೆಂಗೆ. ಸಂಗೀತಕ್ಕೆ ಮಾರು ಹೋಗದೆ ಅಂತ ಜೀವಗಳೇ ಇಲ್ಲ. ಎಲ್ಲವೂ ಸಂಗೀತಕ್ಕೆ ಆಲಿಸ್ತದೆ. ತಮ್ಮದೇ ಆದ ರೀತಿಯಲ್ಲಿ ಅವು ಸ್ಪಂದಿಸ್ತವೆ. ಹೀಗೆ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ. ಎಲ್ಲ ಜೀವಗಳು ನಾವು ಪರಿಸರಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ನಡೆಯಬೇಕು,
ಕಾಲಕ್ಕೆ ತಕ್ಕ ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಕೇಳಿದಿರಾ? ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಹಾಡು ಕೇಳಿದಿರಾ? ಬುದ್ಧಿವಂತ ಮಾತೊಂದು ಗೊತ್ತೇ ನಮ್ಮ, ನಿಮಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಹಾಡು ಕೇಳಿದಿರಲ್ಲ? ಶ್ರೀಮಂತಿಕೆಯು ಮೆರೆಯಲು ಅಲ್ಲ, ರಾಜಕುಮಾರಿ ದೇವತೆಯಲ್ಲ. ಆಮೇಲೆ ನಿನ್ನೆ ತನಕ ಮೆರೆದರಲ್ಲ ಮಣ್ಣಾದರು, ಇನ್ನು ನೀನ್ಯಾವ ಲೆಕ್ಕ ಹೇಳೆ ಕಮ್ಮಾರಿಯೇ, ಅಯ್ಯ ಕುಸುಮಾರಿಯೇ ಲೇ. ಮುತ್ತಿನಂತ ಮಾತಲ್ವಾ ಈ ಒಬ್ಬಳಿಗೆ ಹೀರೋಯಿನಿಗೆ ಹೀರೋ ಹೇಳ್ತಾನೆ. ಹಂಗೆ ಪರಿಸರ ನಮ್ಗೆ ಹೇಳ್ತೀವಿ, ಮುತ್ತಿನಂತ ಮಾತು ಹೇಳ್ತೀನಿ ಕೇಳೋ, ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು, ಅದೇ ಜೀವಗಳ ಧರ್ಮ ಅಂತೇಳಿ ಕವಿ ಹೇಮಂತ ಋತುವಿನಲ್ಲಿ ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳನ್ನ, ಅದರಲ್ಲಿ ಆಗುವಂತ ವಿಕೋಪಗಳನ್ನ ನಾವು ಅನುಭವಿಸಲೇಬೇಕು, ಅನುಸರಿಸಲೇಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಈಗ ಆ ಎಷ್ಟು ಕಲ್ತಿ ಅವನ್ನೆಲ್ಲ ಹೇಳ್ಕೊಡೋಣ. ಹಸುರಿಲ್ಲ, ಚಿಗುರೆಲೆ, ದುಂಬಿಗಳ ಧ್ವನಿ, ಹಕ್ಕಿಗಳ ಹಾಡು, ಕುಸುಮಗಂಧ, ಮರುತ, ಮರಗಿಡ ಬಳ್ಳಿ, ಭಾಗ್ಯಹೀನ, ದೀನ, ಬಡವರು, ಮಂಜು ಮುಸುಕು, ಹೊಲಗದ್ದೆ, ಸುರಿಯಲ್ಲರ, ಸೂಸು, ಮೆಲ್ಲ ಮೊಗದ, ಜವನಿಗೆ, ತುಂಗೆ ತೊರೆ, ನಡುಗಿ, ಮೈನೆನೆದು, ಹಣ್ಣೆಲೆಗಳು, ಮರಗಳನ್ನೇರಿ, ಕಣ್ಣೀರು, ಕಾನನದ ಹಕ್ಕಿ, ತಣ್ಣನೆ, ಗಾಳಿ, ಹಿಮ, ಸೋನೆ, ಮಳೆ, ನಿನ್ನನಿದೆ, ಜೀವ ಸೆರೆ ಸಿಕ್ಕಿ, ಬಿಳಿ ಮಂಜು, ಹಿಮಗಾಳಿ, ನಡುಗುತ್ತಿಹ ನೀರಾವಲೋಕ, ನೀರವಲೋಕ ಅಂದ್ರೆ ಮೌನವಾಗಿರುವ ಲೋಕ. ನೀರವಲೋಕ, ಬರಡು ಬನ, ಜಡದ ಜನ, ಶೂನ್ಯ, ಮನ ಮರುಗುತ್ತಿಹ ಮರುಕ, ಹೇಮಂತ ನಾಳಿಕೆ, ಕಠಿಣ ಶಾಸನ, ತಲೆ ಬಾಗುವುದು, ಸೃಷ್ಟಿಯೊಳ ಮರ್ಮ, ಒಂದೊಂದು ಋತು, ಒಂದೊಂದು ರೀತಿ, ಸಂಸ್ಕಾರ, ಜೀವಗಳ ಧರ್ಮ. ಇಷ್ಟು ಸುಮಾರು ಒಂದು 50 ಪದಗಳು ಇದಾವೆ. ಆ ಪದಗಳನ್ನ ನೀವು ಬರೆದ್ರಿ ಅಂದ್ರೆ ನೀವು ಆ ಪದಗಳು ನೆನಪಿರ್ತಾರೆ. ನಾಳೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳಕ್ ಬರುತ್ತೆ. ಬಹಳ ಜನಕ್ಕೆ ಉತ್ತರ ಗೊತ್ತಿರುತ್ತೆ, ಅದನ್ನ ಬರೆಯಕ್ಕೆ ಅಕ್ಷರಗಳನ್ನು ಬರಲ್ಲ, ಶಬ್ದಗಳನ್ನ ಹೇಗೆ ಬರೀಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಶಬ್ದಗಳ ಅರ್ಥ ಗೊತ್ತಿರ್ಬೇಕು. ಅಕ್ಷರ ಸೇರಿಸಿ ಪದ ಮಾಡೋದು, ಪದಗಳನ್ನ ಕಾಗುಣಿತ ತಪ್ಪದಂಗೆ ಬರೆಯೋದು. ಕಾಗುಣಿತ ತಪ್ಪದಂಗೆ ಬರೆದ್ರೆ ನೀವು ಬರೆದದ್ದು ಇನ್ನೊಬ್ಬರಿಗೆ ಅರ್ಥ ಆಗುತ್ತೆ, ಅವ್ರು ನಿಮ್ಗೆ ಅಂಕ ಕೊಡ್ತಾರೆ ಪರೀಕ್ಷೆ ಒಳಗೆ ಅಲ್ವಾ. ಅದಕ್ಕೆ ಪ್ರತಿ ಪೀರಿಯಡ್ ನಾನು ಇಲ್ಲಿ ಪಾಠ ಮಾಡಬೇಕಾದ್ರೆ ಒಬ್ಬರು ಬರೀತಾ ಹೋಗ್ತಾರೆ, ನೀವು ಬದಿಬೇಕು. ಒಂದು
ಪೀರಿಯಡ್ನಲ್ಲಿ ಕಡಿಮೆ ಅಂದರೆ ಒಂದು 50ರಿಂದ 70 ಪದಗಳನ್ನ ನೀವು ಬರೀಬೇಕು. 2 ಲೈನ್ ಎಕ್ಸಸೈಸ್ನಾಗೆ ಬರೀಬೇಕು. ಅದರಿಂದ ಅಕ್ಷರ ದುಂಡಾಗಿ ಬರೀಬೇಕು, ಮುದ್ದಾಗಿ ಬರೀಬೇಕು. ಆಮೇಲೆ ಅಕ್ಷರಗಳನ್ನ ತಪ್ಪಿಲ್ದಂಗೆ ಬರೀಬೇಕು, ತಪ್ಪಿಲ್ದಂಗೆ ಓದಬೇಕು. ಗೊತ್ತಾಯ್ತಾ? ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಓದೋದನ್ನು ಕಲಿಬೇಕು. ಇವೆಲ್ಲ ಇದು ಏನಿಲ್ಲ, ನೀವು ಓದೋದು ಬರೆಯೋದು ಕಲ್ತ್ರಿ ಅಂದ್ರೆ ನೀವು ಯಶಸ್ವಿ ಆದಂಗೆ ಜೀವನದಲ್ಲಿ. ಯಾವುದೇ ಭಾಷೆ, ಕನ್ನಡ ಆಗ್ಬೋದು, ಗಣಿತ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಹಿಂದಿ ಆಗ್ಬೋದು, ಈ ಭಾಷೆಗಳನ್ನು ಸರಿಯಾಗಿ ಓದೋದು ಬರೆಯೋದಕ್ಕೆ ಬಂತು ಅಂದರೆ ನೀವು ಎಲ್ಲ ಇವನು ಮುಂದೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಹಿಂಗೆ ಈ ಹೇಮಂತ ಋತು ಅನ್ನೋ ಈ ಒಂದು ಪದ್ಯ ಭಾಗ ನಾಳೆ ನೀವು ಒಂದೊಂದು ಖಂಡಿಕೆ ಅಂದರೆ ಒಂದೊಂದು ಪ್ಯಾರಕ್ಕೆ ಒಂದೊಂದು ಪ್ರಶ್ನೆ ನೀವೇ ಹಾಕ್ಕೊಂಡು ಅದಕ್ಕೆ ಉತ್ತರ ಬರ್ಕೊಂಬರ್ತೀರಾ? ಒಂದೊಂದು ಪ್ಯಾರ ಓದ್ ಕೇಳಿ, ಅದಕ್ಕೆ ಏನು ಪ್ರಶ್ನೆ ಕೇಳ್ಬೋದು ಕೇಳಿ. ಅಷ್ಟು ಎಷ್ಟು ಪ್ಯಾರ ಇದಾವೆ? 6ಕ್ಕೆ 6 ಬರೀಬೇಕು. 6 ಪ್ರಶ್ನೆ ಬರ್ಕೊಂಬರ್ತೀವಿ. ಆ 4 ಸಾಲಿನ ಸಾರಾಂಶ ಅದ್ರಾಗ ಬರಬೇಕು. ಬರೀತೀರಾ? ನಾಳೆ ಬರ್ಕೊಂಬ. ಹಾಗೇನೆ ಈ ಪದ್ಯವನ್ನು ಎಲ್ಲರೂ ಇನ್ನೊಂದ್ಸರಿ ಓದಿರ್ತೀವಿ. ಹೇಳ್ಕೊಡಿ, ಯಾರು ಹೇಳ್ಕೊಡ್ತೀನಿ ಕೇಳೋಣ. ಹೇಳಿ, ಎಲ್ಲ ಒಂದೊಂದೇ ಸಾರಿ ಹೇಳಿ. ಹೇಮಂತ ಋತುರಾಜ ನೆಲೆಗೆ ಬಂದಿರಿ ಒಂದು. ಹೇಮಂತ ಋತುರಾಜ ನೆಲೆಗೆ ಬಂದಿರಿ ಒಂದು. ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ. ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ. ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ. ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ. ಕುಸುಮ ಗಂಧವ ತರುವ ಮರುತನಿಲ್ಲ. ಕುಸುಮ ಗಂಧವ ತರುವ ಮರುತನಿಲ್ಲ. ಚೆಂಗುಡಿಯ ಸಿಂಗಾರದವರ ವೃತ್ತಗಳನ್ನಿಸಿ. ಚೆಂಗುಡಿಯ ಸಿಂಗಾರದವರ ವೃತ್ತಗಳನ್ನಿಸಿ. ಮೆರೆವ ಮರಗಿಡ ಬಳ್ಳಿ. ಮೆರೆವ ಮರಗಿಡ ಬಳ್ಳಿ. ಬರಿದೆ ಮೊಗ ಬಿಡುಹಿ. ಬರಿದೆ ಮೊಗ ಬಿಡುಹಿ. ಮೌನದಲ್ಲಿ ಮೈ ತೆಗೆದು. ಮೌನದಲ್ಲಿ ಮೈ ತೆಗೆದು. ಮನ ಮುರಿದು ನಿಂದಿಹವು. ಮನ ಮುರಿದು ನಿಂದಿಹವು. ಭಾಗ್ಯಹೀನರ ಹೋಲು. ಭಾಗ್ಯಹೀನರ ಹೋಲು. ದೀನರೆನ್ನೆನಿಸಿ. ದೀನರೆನ್ನೆನಿಸಿ. ಮಂಜು ಮುಸುಕನು. ಮಂಜು ಮುಸುಕನು. ಹೊದ್ದು. ಹೊದ್ದು. ಹೊಲ ಗದ್ದೆಗಳು ಮಲಗಿ. ಹೊಲ ಗದ್ದೆಗಳು ಮಲಗಿ. ಸುಯಿಯಲರ ಸೂಸುತ್ತಿವೆ. ಸುಳಿಯಲರ ಸೂಸುತ್ತಿವೆ. ನಿನ್ನ ಹರಿದು. ನಿನ್ನ ಹರಿದು. ಮೆಲ್ಲ ಮೆಲ್ಲನೆ. ಮೆಲ್ಲ ಮೆಲ್ಲನೆ. ಸರಿದು ಮೊಗದ. ಸರಿದು ಮೊಗದ. ಜವನಿಕೆ ಎಳೆದು. ಜವನಿಗೆ ಎಳೆದು. ತುಂಗೆ ತೊರೆ ಹರಿಯುತ್ತಿದೆ. ತುಂಗೆ ತೊರೆ ಹರಿಯುತ್ತಿದೆ. ನಡುಗಿ ಮೈ ನೆನೆದು. ನಡುಗಿ ಮೈ ನೆನೆದು. ಹಣ್ಣೆಲೆಗಳು ದುರಿತಿಹ. ಹಣ್ಣೆಲೆಗಳು ದುರಿತಿಹ. ಬರಲು ಮರಗಳನ್ನೇರಿ. ಬರಲು ಮರಗಳನ್ನೇರಿ. ಕಣ್ಣೀರು ಸುರಿಸುತ್ತಿದೆ. ಕಣ್ಣೀರು ಸುರಿಸುತ್ತಿದೆ. ಕಾನನದ ಹಕ್ಕಿ. ಕಾನನದ ಹಕ್ಕಿ. ತಣ್ಣನೆಯ ಗಾಳಿಯಲ್ಲಿ. ತಣ್ಣನೆಯ ಗಾಳಿಯಲ್ಲಿ. ಹಿಮದೊಂದು ಸೋನೆಯಲ್ಲಿ. ಹಿಮದೊಂದು ಸೋನೆಯಲ್ಲಿ. ಮಿನ್ನಲಿದೆ ಮಾನವನ ಜೀವ ಸೆರೆ ಸಿಕ್ಕಿ. ಮಿನ್ನಲಿದೆ ಮಾನವನ ಜೀವ ಸೆರೆ ಸಿಕ್ಕಿ. ಎತ್ತಲಂ ಬಿಳಿ ಮಂಜು. ಎತ್ತಲಂ ಬಿಳಿ ಮಂಜು. ಎತ್ತಲಂ ಹಿಮಗಾಳಿ. ಎತ್ತಲಂ ಹಿಮಗಾಳಿ. ಎತ್ತಲಂ ನಡುಗುತಿಹ ನೀರವಲೋಕ. ಎತ್ತಲಂ ನಡುಗುತ್ತಿಹ ನೀರವಲೋಕ. ಎತ್ತಲಂ ಬರಡು ಬನವೆತ್ತಲಂ ಜಡದ ಜನ. ಎತ್ತಲಂ ಬರಡು ಬನವೆತ್ತಲಂ ಜಡದ ಜನ. ಎತ್ತಲಂ ಶೂನ್ಯ ಮನ ಮರುಗುತಿಹ ಮರುಕ. ಎತ್ತಲಂ ಶೂನ್ಯ ಮನ ಮರುಗುತಿಹ ಮರುಕ. ಹೇಮಂತ ನಾಳಿಕೆಯ ಕಠಿಣ ಶಾಸನವಿತ್ತು. ಹೇಮಂತ ನಾಳಿಕೆಯ ಕಠಿಣ ಶಾಸನವಿತ್ತು. ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಧರ್ಮ. ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಧರ್ಮ. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ. ಒಂದೊಂದು ಋತುವಿನಲ್ಲಿ ಒಂದೊಂದು
ಜೀವಗಳ ಧರ್ಮ. ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ. ವೆರಿ ಗುಡ್. ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ರು.